ಹಲೋ ಫ್ರೆಂಡ್ಸ್, ನಾವು ಈ ದಿನ ಕಾಪರ್ ಟೀ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಇದಕ್ಕೆ ಕಾಪರ್ ಟೀ ಅಂತೀವಿ. ಇದು ಒಂದು ಟೀ ಶೇಪ್ಡ್ ಇನ್ಸ್ಟ್ರೂಮೆಂಟ್. ಸೊ ಇದ್ರ ಮೇಲೆ ಈ ತರ ತಾಮ್ರದ ತಂತಿನ ಸುತ್ತಿರ್ತಾರೆ. ಸೊ ಇದನ್ನ ಗರ್ಭಚೀಲದಲ್ಲಿ ಅಳವಡಿಸೋದ್ರಿಂದ ಬೇಡದೆ ಇರ್ತಕ್ಕಂಥ ಗರ್ಭಧಾರಣೆನ ನಾವು ತಡೆಗಟ್ಟಬಹುದು. ಸೊ ಹೇಗೆ ಇದನ್ನ ಇನ್ಸರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ. ನೋಡಿ, ಕಾಪರ್ ಟೀ ಈ ತರ ಬರುತ್ತೆ. ಕಾಪರ್ ಟೀ ಜೊತೆ ಒಂದು ಇನ್ಸರ್ಟ್ ಅನ್ನ ಕೊಟ್ಟಿರ್ತಾರೆ. ಸೊ ಮೊಟ್ಟ ಮೊದಲನೇದಾಗಿ ಕಾಪರ್ ಟೀನ ಈ ತರ ನಾವು ಲೋಡ್ ಮಾಡ್ಕೋತೀವಿ. ಅದಾದ ನಂತರ ಇನ್ನೊಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಇದಕ್ಕೆ ನಾವು ಸೌಂಡ್ ಅಂತ ಕರಿತೀವಿ. ಈ ನಮ್ಮ ಗರ್ಭಚೀಲದಲ್ಲಿ ಫಸ್ಟ್ ಸೌಂಡ್ ಹಾಕ್ಬಿಟ್ಟು ಎಷ್ಟಿದೆ ನಮ್ಮ ಗರ್ಭಚೀಲದ ಅಳತೆ ಅಂತ ನೋಡ್ತೀವಿ. ಆ ನಂತರ ಈ ಕಾಪರ್ ಟೀ ಮೇಲೆ ಅದೇ ಅಳತೆಗೆ ನಾವು ಸ್ಟಾಪರ್ನ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಅಡ್ಜಸ್ಟ್ ಮಾಡಿದ ನಂತರ ಈ ಕಾಪರ್ ಟೀನ ಇಟ್ಕೊಂಡು ಇದನ್ನ ಕೂಡ ಗರ್ಭಚೀಲದಲ್ಲಿ ಈ ತರ ಹಾಕ್ಬೇಕಾಗತ್ತೆ. ಹಾಕಿದಾದ್ಮೇಲೆ ಇದನ್ನ ವಿಡ್ರಾಲ್ ಟೆಕ್ನಿಕಲ್ ಇನ್ಸರ್ಟ್ ಮಾಡ್ತೀವಿ. ಅಂದ್ರೆ ಮೇಲ್ಗಡೆ ಇರ್ತಕ್ಕಂಥ ಟ್ಯೂಬ್ನ ಈ ತರ ಎಳಿಬೇಕಾಗತ್ತೆ ಹೊರಗಡೆ. ಸೊ ಎಳೆದಾದ ನಂತರ ಕಾಪರ್ ಟೀ ಒಳಗಡೆ ರಿಲೀಸ್ ಆಗುತ್ತೆ. ಆ ನಂತರ ಈ ಇನ್ಸರ್ಟರ್ ಟ್ಯೂಬ್ನ ಕೂಡ ಹೊರಗಡೆ ತೆಗೆದ್ಬಿಟ್ಟು ನಾವು ಒಂದು ಸಿಸರ್ ಇಂದ ಒಂದು 2.5-3 ಸೆಂಟಿಮೀಟರ್ ಸರ್ವಿಕ್ಸ್ ಇಂದ ಇದನ್ನ ದಾರನ ಕಟ್ ಮಾಡ್ಬಿಡ್ತೀವಿ. ಇವಾಗ ನಾವು ಹಾಕಿರೋ ಕಾಪರ್ ಟೀನ ಹೇಗೆ ತೆಗೆಯೋದು ಅಂತ ನೋಡೋಣ. ನೋಡಿ, ಕಾಪರ್ ಟೀ ಈಗ ಗರ್ಭಚೀಲದ ಒಳಗಡೆ ಕೂತಿದೆ. ಈ ಕೆಳಗಡೆ 2 ದಾರಗಳಿದೆ. ಸೊ ಒಂದು ಇನ್ಸ್ಟ್ರೂಮೆಂಟ್ ಸಹಾಯದಿಂದ ಆ ಥ್ರೆಡ್ನ ನಾವು ಇಟ್ಕೊಂಡು ಈ ತರ ಎಳೆಯೋದ್ರಿಂದ ಕಾಪರ್ ಟೀ ಹೊರಗಡೆ ಬಂದ್ಬಿಡುತ್ತೆ. ಥ್ಯಾಂಕ್ ಯು.